ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ. ಸಾರಿ, ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆವು ಸುಮ್ಮನೆ, ಮತ್ತೆ ಹೊರಟು ಎಲ್ಲಿಗೋ. ಎಷ್ಟು ಚೆನ್ನಾಗಿದೆಯಲ್ಲ ಈ ಲೈನು. ನಿಜ, ನಾನು ಹೇಳ್ತಾ ಇದ್ರೆ ಮಾತು ನಿಜ. ಏನಂದರೆ ಅಲ್ಲಿದೆ ನಮ್ಮನೆ ಅಂತ ಅಂದರೆ ಆ್ಯಕ್ಚುಲಿ ನಮ್ಮನೆ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ ಇದೆ. ನಾವು ಸೆಕೆಂಡ್ ಫ್ಲೋರಲ್ಲಿದ್ವಿ. ನಮ್ಮ ಮದುವೆ ಕೂಡ ಅಲ್ಲೇ ಆಗಿತ್ತು, ಸೆಕೆಂಡ್ ಫ್ಲೋರಲ್ಲೇ. ಅದು ಮೇಲೆ ಕಟ್ಟಿಸಿ ಒಂದು 22 ಇಯರ್ಸ್ ಆಗಿದೆ. ಬಟ್ 2 ಇಯರ್ಸ್ ಬ್ಯಾಕ್ ನಾವು ಕೆಳಗೆ ಬಂದ್ವಿ. ಇಲ್ಲಿ ಬಂದೆವು ಸುಮ್ಮನೆ ಅಂತ ಕೇಳಿದಂದರೆ ಇಲ್ಲಿ ಕೆಳಗೆ ಬಂದೀವಿ. ಯಾಕಂದರೆ ನಮ್ಗೆ ಅಲ್ಲಿ ಫಸ್ಟ್ ಫ್ಲೋರಲ್ಲಿ ಎಲ್ಲ ನಮ್ಗೆ ಹೇಗೆ ಬೇಕೋ ಹಾಗೆಲ್ಲ ವಾರ್ಡ್ರೋಬ್ ಆಯಿತು, ಕಿಚನಲ್ಲಿ ಆಯಿತು, ಎಲ್ಲ ನಮಗೆ ತಕ್ಕಂತೆ ನಾವು ಮನೆ ಮಾಡ್ಕೊಂಡಿದ್ವಿ. ಭಾಳ ಚೆನ್ನಾಗಿತ್ತು ಅಲ್ಲಿ. ಆಮೇಲೆ ಅನಿವಾರ್ಯ ಕಾರಣಗಳಿಂದ ನಾವು ಕೆಳಗೆ ಬರ್ಬೇಕು. ಅನಿವಾರ್ಯ ಕಾರಣ ಅಂತ ಏನಂದರೆ ನಂದು ಡೆಲಿವರಿ ಆಯಿತು, ನನ್ನ ಮಗ ಆಯ್ತ, ಅವನು 5 ತಿಂಗಳಾಯಿತು. ಆಮೇಲೆ ನಮ್ಮ ಅತ್ತೆ ಮಾವನು ಏಜ್ ಆಗಿತ್ತಲ್ಲ, ಮೇಲೆ ಏರೋದು ಇಳೋದು ಅವ್ರಿಗೂ ಕಷ್ಟ ಆಗುತ್ತಂತೇಳಿ ಕೆಳಗೆ ಬಂದ್ವಿ. ಆಮೇಲೆ ಇದು ಅಷ್ಟು ಇಷ್ಟ ಇದ್ದಿಲ್ಲ ಯಾರಿಗೂ ಕೆಳಗೆ ಬರೋದು. ದೊಡ್ಡದಿದೆ ಮನೆ, ಇಲ್ಲನಲ್ಲ, ಬಟ್ ಆದರೂ ಮೇಲೆ ಅಷ್ಟೇನು ಕಂಫರ್ಟೇಬಲ್ ಆಗಿಲ್ಲ ಈ ಮನೆ. ಹಾಗಾಗಿ ಕೆಳಗೆ ಬಂದ್ವಿ. ಈಗ ಮತ್ತೆ ಹೊರಟು ಎಲ್ಲಿಗಂತ ಯಾಕೆ ಹೇಳಿದೆ ಅಂದರೆ ಇನ್ನೂ 2 ಮಂತ್ಸಲ್ಲಿ ನಾವು ಬೇರೆ ಕಡೆ ಶಿಫ್ಟ್ ಆಗ್ತಾಯಿದ್ದೀವಿ. ಬೇರೆ ಕಡೆ ಅಂತಂದರೆ ಈಗ ಸದ್ಯ ನಾನು ಏನೂ ಹೇಳಲ್ಲ, ಏನು ಅಂತ ಅವಾಗ ಶಿಫ್ಟ್ ಆಗಿಂದನೇ ಹೇಳ್ತೀನಿ. ಆಮೇಲೆ ಇನ್ನೊಂದು ಇದಾಯಿತು. ಆಮೇಲೆ ಹೋಮ್ ಟೂರ್ ವಿಡಿಯೋ ಹಾಕ್ಲಾ ಬೇಡ ಅಂತ ಟೈಟಲ್ ನೋಡಿದ್ರಲ್ಲ, ಆ ಟೈಟಲ್ ಯಾಕೆ ಹಾಕಿದ್ದೀನಿ ಅಂದರೆ ಒಂದು ನಿಮಗೆ ಬೇಜಾರಾಗಿತ್ತು ಮೇಲೆ. ಯಾಕಂದರೆ ಮೇಲೆ ಮನೆ ಚೆನ್ನಾಗಿತ್ತು, ನಾನು ಒಂದು ವೀಡಿಯೋ ತಗೋಬೇಕಿತ್ತು, ತಗೊಂಡಿಲ್ಲ. ಈಗ ಬಾಡಿಗೆ ಇದ್ದಾರೆ, ಬಾಡಿಗೆ ಕೊಟ್ಟಿದ್ದೀವಿ. ಬಟ್ ಆ ಮನೆ ವೀಡಿಯೋ ತಗೋಬೇಕಂದ್ರೆ ನಾವಿದ್ದಾಗೆ ಬೇರೆ ಇರ್ತೈತೆ, ಅವ್ರು ಬಾಡಿಗೆದವ್ರೆ ಬೇರೆ ಇಟ್ಕೊಂಡಿರ್ತಾರೆ. ಅದಕ್ಕೆ ವೀಡಿಯೋ ತಗೊಳಕ್ಕಾಗಲಿಲ್ಲ. ಆಮೇಲೆ ನಾನು ನನ್ನ ಮಗಳು ಹಿಂಗೆ ಮಾತಾಡ್ಕೊಂಡು ಕುಂತಿದ್ವಿ. ಹಿಂಗೆ ಅಮ್ಮ ಮೇಲೆ ಮನೆ ಹಿಂಗಾಯಿತು, ಈ ಕೆಳಗಿನ ಮನೆಯೂ ಬಿಟ್ಟೋದ್ರು, ಇದನ್ನು ಹೆಂಗೆ ಇಟ್ಕೊತಾರೆ ಏನೋ, ಬಾಡಿಗೆ ಕೊಟ್ಟರೆ ನಾವು ಹೋಗಿಂದ ಬಾಡಿಗೆ ಕೊಡ್ತೀವಲ್ಲ ಹಿಂಗೆ ಇಟ್ಕೊತಾರೇನೋ ಅಂತ. ನನ್ನ ಮಗಳೇನು ಹಿಂಗಾರು ಇರಲಿವಮ್ಮ, ಒಂದು ವೀಡಿಯೋ ತಗೊಂಡು ಬಿಡು ಅಂತಂದೆ. ಹೌದಂತೇಳಿ ಆ ತಕ್ಷಣ ಅಂದರೆ ಅವತ್ತು ಆ್ಯಕ್ಚುಲಿ ನಮ್ಮ ಅತ್ತೆ ಮಾವ ಇದ್ದಿಲ್ಲ, ಕಾಸಿಗೆ ಹೋಗಿದ್ರು. ಅವ್ರು ಅವತ್ತು ಬರೋರಿದ್ರು. ನನ್ನ ಮಗಳೇನಂದು, ಅವರು ಮಧ್ಯಾಹ್ನ ಊಟಕ್ಕೆಲ್ಲ ಬರೋರಿದ್ರು. ನನ್ನ ಮಗಳೇನಂದು, ಮಮ್ಮ ಜಲ್ದಿ ತಗೊಂಬಿಡು ವಿಡಿಯೋ ಅಂತಂದು. ಹೋಮ್ ಟೂರ್ ಹಾಕ್ಬೇಕಂತ ನನಗಿಲ್ಲ, ಸುಮ್ಮನೆ ಜಸ್ಟ್ ಕೇಳಕ್ಕೆ ಒಂದೇ ಟೇಕಲ್ಲೇ ಫಟ ಎಲ್ಲ ಮನೆ ತಗೊಂಡು ಇಟ್ಕೊಂಡೆ. ನಿನ್ನೇನಂದ್ಲು ನನ್ನ ಮಗಳು, ಅವ್ರು ಬರೋದ್ರಾಗ ತಗೊಂಡೆಲ್ಲ, ಅದು ಅವ್ರ ರೂಮ್ ತೆಗಿಯೋಕ್ಕಾಗಲ್ಲ, ನಮ್ಮ ಅತ್ತೆ ಮಾವ ಇದ್ರಂತ ಅವತ್ತು ತಗೊಂಡು ಇಟ್ಕೊಂಡೆ. ಆಮೇಲೆ ನಿನ್ನೆ ನನ್ನ ಮಗಳೇನಂದ್ಲು, ಯಾರ್ದೋ ಹೋಮ್ ಟೂರ್ ನೋಡ್ತಾ ಇದ್ದೆ, ಬಟ್ ಬಡವ್ರದ್ದು ಹೋಮ್ ಟೂರ್ ಚೆನ್ನಾಗಿರ್ತೈತಿ. ಅವ್ರು ನ್ಯಾಚುರಲ್ ಆಗಿ ತೋರಿಸ್ತಾರೆ, ಅವರು ಗುಡಿಸ್ಲಾಯ್ತು, ಅವ್ರು ಇದಾಯಿತು, ಭಾಳ ಖುಷಿ ನನಗೆ ಆ ಥರ ನೋಡೋಕ್ಕೆ. ಆಮೇಲೆ ಇನ್ನೊಂದು ಥರ ಅಂದರೆ ಇನ್ನೂ ಹೈಫೈ ಹೋಮ್ ಟೂರ್, ಅವ್ರು ರಿಚ್ ಇದ್ದಾರ್ದು. ನಾವು ಮಿಡಲ್ ಕ್ಲಾಸ್ನವರು ಹೋಮ್ ಟೂರು ಹಾಕ್ಬೇಕು ಅಂದ್ಕೊಂಡ್ರೆ ಏನೆಲ್ಲ ಯೋಚನೆ ಮಾಡ್ತೀವಿ ಗೊತ್ತಾ. ಬಡವ್ರು ಯೋಚನೆ ಮಾಡಲ್ಲ, ಅವ್ರು ಇದ್ದಿದ್ದಂಗೆ ತೋರಿಸ್ತಾರೆ. ನಾವು ಮಿಡಲ್ ಕ್ಲಾಸ್ನವ್ರು ಏನು ಯೋಚನೆ ಮಾಡ್ತೀವಿ ಅಂದರೆ ನಮ್ಮ ಮನೆಗೆ ಅದಿಲ್ಲ, ನಮ್ಮ ಮನೆಗೆ ಇದಿಲ್ಲ, ಆಮೇಲೆ ನೋಡಿದವರು ಹಂಗೈತಿ ಹಿಂಗೈತೆ ಅನ್ಕೊಂತಾರೆ. ಹೈಫೈ ಇದ್ದಾರ್ದಂದ್ರೆ ಅವ್ರದ್ದೇನು ನೋಡಲ್ಲ, ಅವ್ರದ್ದು ಎಲ್ಲ ಚೆನ್ನಾಗಿ ನೋಡ್ತಾರೆ. ಬಟ್ ನಮ್ಮದು ಅಂದರೆ ನನಗೆ ಅನಿಸಿದೆ, ಅದು ಜಸ್ಟ್ ಆ ವಿಡಿಯೋ ನೋಡಿದೆ ಅವತ್ತು ಮಾಡಿದ್ದು, ಅದನ್ನೇ ಹಾಕ್ಬಿಡುಮಮ್ಮ ಹೋಮ್ ಟೂರ್ ಟೈಪು, ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಹಾಕು ಅಂತ ನನ್ನ ಮಗಳು ಹೇಳಿದ್ಲು. ಅದು ಹಾಕೋನು ಅಂದ್ಕೊಂಡಿನಿ, ಗೊತ್ತಿಲ್ಲ ಹಾಕೋನ ಅಂದ್ಕೊಂಡು ಇವಾಗ ಜಸ್ಟ್ ಒಂದು ಸ್ವಲ್ಪ ಅದು ವಿಡಿಯೋ ನೋಡಿದೆ. ಹೆಂಗಿತ್ತಂದರೆ ಅದು ಮನೆ ಬಾಡಿಗೆ ಕೊಟ್ಟಿವಲ್ಲ, ಎಲ್ಲ ಸರಿಗೆ ಇಟ್ಕೊಂಡಿದ್ದಿಲ್ಲ ಮನೆ. ಈಗಲೂ ನಾವು ಅದೆಲ್ಲ ಏನೋ ಜಾಸ್ತಿ ಅಲ್ಟ್ರೇಷನ್ ಏನೂ ಮಾಡ್ಕೊಂಡಿಲ್ಲ ಮನೆ, ಯಾಕಂದ್ರೆ ಹಳೆ ಮನೆ ಅಲ್ವಾ. ಇದು ಆ್ಯಕ್ಚುಲಿ ಕೆಳಗಿನ ಮನೆ 32 ವರ್ಷ ಆಯಿತು ಕಟ್ಟಿ, ಮನೆ ಮೇಲೆ 22 ವರ್ಷ ಆಯಿತು. ಫುಲ್ ಮೇಲೆ ಸೆಕೆಂಡ್ ಫ್ಲೋರು 10 ಇಯರ್ಸ್ ಆಗಿರ್ಬೋದು. ಅಲ್ಲಿ ರೂಮ್ಸ್ 2 ರೂಮ್ಸು, ಮುಂದೆ ಹಾಲು ಎಲ್ಲ ಮಾಡಿ ಫಂಕ್ಷನ್ ಹಾಲ್ ಟೈಪ್ ಎಲ್ಲ ಮಾಡಿದ್ದೀವಿ, ಚೆನ್ನಾಗಿದೆ ಮೇಲೆ. ಇದು ಹೋಮ್ ಟೂರ್ ಹಾಕೋಣ ಅಂದ್ಕೊಂಡ್ರೆ ನಾವು ಮಿಡಲ್ ಕ್ಲಾಸ್ನವ್ರು ಅಂದರೆ ಇದು ಒಂಥರ ಮೋಟಿವೇಶನ್ ಇದ್ದಂಗೆ. ನಿಮಗೆಲ್ಲ ನಾನು ಹೇಳೋದು ಕೇಳಿಸ್ಕೊಂಡ್ರೆ ಏನು ಯೋಚನೆ ಮಾಡ್ತೀವಿ ಅಂದರೆ ಮನೆಗೆ ಅದಿಲ್ಲ ಇದಿಲ್ಲ. ನಮ್ಮನೆ ಆ್ಯಕ್ಚುಲಿ ಬಾಡಿಗೆ ಕೊಟ್ಟಿದ್ದೀವಲ್ಲ, ಅವರು ಏನು ಮಾಡಿದ್ರೆ ಸರಿಗೆ ಇಟ್ಕೊಂಡಿದ್ದಿಲ್ಲ, ಬಂಡೆ ನೋಡ್ತಾರೆ. ಆ ವಿಡಿಯೋದಾಗ ಹೆಂಗಂದರೆ ಬಂಡೆ ಒಂಥರ ಬಂದಿದೆ, ಚೆನ್ನಾಗಿಲ್ಲ. ಬಟ್ ಬಂಡೆ ನಾವು ಕೆಳಗೆ ಬರೋ ಮುಂದೆ ನಮ್ಮ ಮನೆಯವರು ಬಂಡೆಯನ್ನು ಚೇಂಜ್ ಮಾಡ್ತಂದ್ರು. ಮುದುಕಿಗೆ ಸಿಂಗಾರ ಮಾಡ್ದಂಗೆ ಆಗ್ತೈತಿ, ಅದೇನು ಮಾಡೋಕ್ಕೆ ಹೋಗ್ಬೇಡ್ರಿ, ಮನೆ ಇದ್ದಂಗೆ ಇರಲಿ, ಹೋಗ್ಬಿಡೋಣ ಅಂತೀವಲ್ಲ, ಹೋಗೋಣ ಅಂತೀವಿ, ಬಂದುಬಿಟ್ವಿ. ಓಕೆ, ಆ ವಿಡಿಯೋದಾಗ ಬಂಡೆ ಸರಿಗೆ ಬಂದಿಲ್ಲ. ಆ ಬಂಡೆ ಯಾಕೆ ಸರಿಗೆ ಬಂದಿಲ್ಲ ಅಂದರೆ ಬಾಡಿಗೆ ಇದ್ದವ್ರು ಏನು ಮಾಡ್ತಿದ್ರು, ಜೈನ್ರಿಗೆ ಕೊಟ್ಟಿದ್ವಿ. ಅವ್ರು ಏನು ಮಾಡ್ತಿದ್ರು, ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತಿದ್ರಲ್ಲ, ಆ ಬಟ್ಟೆ ಬಿಟ್ಟಿದ ನೀರು ಬಕೆಟ್ಗಳಲ್ಲಿ ಸ್ಟಾಕ್ ಇಟ್ಕೊತಿದ್ರು. ಸ್ಟಾಕ್ ಇಟ್ಕೊಂಡು ಕೆಲಸದಕ್ಕೆ ಬಂದಾಗ ಆ ಕೆಲಸದಕ್ಕಿಗೆ ಆ ಬಕೆಟ್ನಾಗ ಬಿಟ್ಟು ನೀರು ಅದರಲ್ಲಿ ಬಂಡೆ ಒರೆಸು ಅಂತ ಹೇಳ್ತಿದ್ರಂತೆ. ತಮ್ಮ ಸ್ವಂತ ಮನೆ ಆದ್ರೆ ಹಿಂಗೆ ಮಾಡ್ತಾರಾ?
ಹಂಗೆಲ್ಲ ಮಾಡೋದು ತಪ್ಪಲ್ಲ. ಆದ್ರೂ ಅವ್ರು ಹಂಗೆ ಮಾಡಿದ್ರು. ನಮ್ಮ ಕೆಲಸದವರು ಒಂದು ಸರಿ ಹೇಳಿದರು, ಅದು ಒಂದು ಕಂಪ್ಲೇಂಟ್. ಆಮೇಲೆ ವಾರ್ಡ್ರೋಬ್ಗಳನ್ನು ಅಷ್ಟೇ ಗಲೀಜು ಮಾಡಿದರು. ಇದ್ದಾವೆ ವಾರ್ಡ್ರೋಬ್ ಇದ್ದಾವೆ ಈ ಮನೇಲಿ. ಆಮೇಲೆ ಸ್ವಲ್ಪ ಬೇಕು ಬೇಡ ಮಾಡಿಸಿದ್ದಾರೆ. ಇನ್ನೂ ಒಂದು ರೂಮಲ್ಲಿ, ನಮ್ಮ ರೂಮಲ್ಲಿ ಅಂತೂ ವಾರ್ಡ್ರೋಬೇ ಇಲ್ಲ. ಆಮೇಲೆ ಅದು ಮತ್ತೆ ತಿರ್ಗಾ ಬೇರೆ ಸಪ್ರೇಟ್ ತಂದಿಡೋಣ ಅಂದರು ನಮ್ಮ ಮನೆಯವರು. ಬಟ್ ಬೇಡ, ಸುಮ್ಮನೆ ಯಾಕ ವೇಸ್ಟು, ಸುಮ್ಮನೆ ಅಲ್ಲಿ ನನ್ನ ಮಗಳ ರೂಮ್ನಾಗ ವಾರ್ಡ್ರೋಬ್ ಇದ್ದಾವಲ್ಲ ಅಂತೇಳಿ ನಾವು ವಾರ್ಡ್ರೋಬ್ ತಂದಿಲ್ಲ. ಆ ವಿಡಿಯೋದಾಗ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗಿದೆ ನಮ್ಮ ಮನೆ ಅಂತ. ಆಮೇಲೆ ವಾರ್ಡ್ರೋಬ್ ನಮ್ಮ ರೂಮ್ನಾಗ ಬಾತ್ರೂಮ್ ಇದೆ, ಬಾತ್ರೂಮ್ ಇತ್ತು ಆ್ಯಕ್ಚುಲಿ. ಪೂಜಾ ರೂಮ್ ಹಿಂದ್ಗಡೆ ಬಾತ್ರೂಮ್ ಬರುತ್ತಂತೇಳಿ ಅದನ್ನು ಯೂಸ್ ಮಾಡಬಾರ್ದು ಅಂತಂದರು. ಬಾಡಿಗೆದವ್ರು ಯೂಸ್ ಮಾಡಿದ್ರು, ಅದನ್ನು ನಾವು ಯೂಸ್ ಮಾಡಬಾರ್ದು ಅಂದರು. ಅದನ್ನು ನಾವು ಸ್ವಲ್ಪ ಸೆಲ್ಫ್ ಟೈಪ್ ಮಾಡ್ಕೊಂಡು ಅದನ್ನು ಸುಮ್ಮನೆ ಏನೋ ಬಟ್ಟೆಗಳು ಇಟ್ಕೊಂಡಂಗೆ ಮಾಡ್ಕೊಂಡಿವಿ. ಆಮೇಲೆ ಎಲ್ಲ ಮನೆ ಚೆನ್ನಾಗೈತೆ. ಆಮೇಲೆ ಮನೆ ನೋಡ್ಕೊತ ನಾನು ಅದು ವಿಡಿಯೋ ನೋಡ್ತಾ ಇದ್ದಾಗ ಹೇಳಿದೆ, ಹೇಗಿದೆ ಹಾಗೆ ಮಾಡ್ಕೊಂಡಿನಿ ಅವತ್ತು. ಯಾಕಂದರೆ ನಾನು ಹೋಮ್ ಟೂರ್ ಸಲುವಾಗಿ ಅದು ರೆಡಿ ಮಾಡೋದು, ಯಾಕಂದರೆ ಹೋಮ್ ಟೂರ್ ಹಾಕೋ ಯೋಚನೆನೇ ಇದ್ದಿಲ್ಲ. ಈಗ ನೆಕ್ಸ್ಟ್ ಮತ್ತೆ ಹೋಮ್ ಟೂರ್ ಮಾಡಬೇಕು ಅಂದರೂ ಕೂಡ ನಮ್ಮ ಅತ್ತೆ ಮಾವಿದ್ದಾರೆ ಮನೆಗೆ, ಸರಿಗೆ ಅನ್ಸಲ್ಲ, ಅವ್ರಿಗೆ ಇಷ್ಟ ಆಗಲ್ಲ ವಿಡಿಯೋದಲ್ಲಿ ಎಲ್ಲ ಬರೋದು. ಮತ್ತು ಅವ್ರನ್ನ ಸರಿಸಿ ನಾನೆಲ್ಲ ನೀಟ್ ಮಾಡಿ, ಅಪ್ಪ ನನ್ನಿಂದ ಆಗಲ್ಲ ಈ ಮನೆ ಎಲ್ಲ ಕ್ಲೀನ್ ಮಾಡಿ ಹೋಮ್ ಟೂರ್ ಮಾಡೋಕೆ. ಅವತ್ತು ಹೆಂಗಿತ್ತು ಹಂಗೆ ಹಾಕೋಣ ಅಂದ್ಕೊಂಡಿದ್ದೀನಿ. ನಾಳೆ ಹಾಕ್ತೀನಿ, ಅವಾಗ ಹೋಗ್ತೀನಿ ಗೊತ್ತಿಲ್ಲ. ಬಟ್ ನಾವು ಹೆಂಗೆ ಯೋಚನೆ ಮಾಡ್ತೀವಿ ಅಂದರೆ, ಆಮೇಲೆ ಸೋಫಾನೂ ಹಂಗೆ ನಾವು ಲೆದರ್ ಸೋಫಾ ಇಟ್ಟಿಲ್ಲ. ದೊಡ್ಡ ದೊಡ್ಡ ವೀಡಿಯೋ ಎಲ್ಲ ನೋಡ್ತಿರ್ತೀವಲ್ಲ, ರಿಚ್ ಇದ್ದಾರೆ ವೀಡಿಯೋ, ಅವ್ರ ಮನೆಗೆಲ್ಲ ಲೆದರ್ ಸೋಫಾ ಅದಾವ, ಅದಕ್ಕೆ ಅಷ್ಟು ಚೆನ್ನಾಗಿ ಮನೆ ಅಟ್ರಾಕ್ಷನ್ನಾಗಿ ಕಾಣ್ತೈತಿ. ಹಂಗೆ ನಮ್ಮ ಮನ್ಯಾಗೂ ಲೆದರ್ ಸೋಫಾ ತರಲ್ಲ ಅಂತ ಹೇಳಿಲ್ಲ ನಮ್ಮ ಮನ್ಯಾಗ. ಬಟ್ ನನಗೆ ಲೆದರ್ ಸೋಫಾ ನಮ್ಗೆ ಇಷ್ಟ ಇಲ್ಲ. ಯಾಕಂದರೆ ಎಲ್ಲರೂ ಕೂತ್ಕೊಂಡು ನನ್ನ ಮಗ ಅಂತ ಅದ್ರ ಮೇಲೆ ನೀರು ಹಾಕ್ತಾ ಇರ್ತಾನೆ. ಲೆದರ್ ಸೋಫಾ ಒಂದು ವರ್ಷದಲ್ಲೇ ಹಾಳಾಗೋಗ್ತವೆ. ನಮ್ಗೆ ಇವು ಕಟ್ಗೆ ಸೋಫಾ ಯಾಕೆ ಇಷ್ಟ ಅಂದರೆ, ಅವು ಕುಷನ್ ಹಾಳಾದಂಗೆಲ್ಲ ಕುಷನ್ ತಂದು ಇಟ್ಕೋಬೋದು. ಈಗ ಸುಮ್ಮನೆ ತೋರ್ಕಿಗೆ ಲೆದರ್ ಸೋಫಾ ತಂದು ಒಂದು ವರ್ಷಕ್ಕೆ ಮತ್ತೆ ಅದನ್ನು ಬೇರೆ ತೊಗೊಂಬರೋದು ಇದೆಲ್ಲ ನಮ್ಗೆ ಇಷ್ಟ ಆಗಲ್ಲ. ನಾವು ಯೋಚನೆ ಮಾಡೋದು ಹಂಗಲ್ವಾ, ಮಿಡ್ಲ್ ಕ್ಲಾಸ್ನವ್ರನ್ನ. ನನಗೆ ನೀವು ಮಿಡ್ಲ್ ಕ್ಲಾಸ್ನವ್ರು ಆಗಿದ್ರೆ ಅದು ನನ್ನ ಯೋಚನೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ಕೊಳ್ತೀನಿ. ಹೀಗೆ ಮಾಡ್ತಾಯಿದ್ದೀನಿ. ನೋಡಿ ಈಗ ನಾನು ನಾಳೆ ನಾಡಿದ್ದು ಹಿಂಗೆ ವಿಡಿಯೋ ಹಾಕ್ತೀನಿ ನೋಡಿ. ಇದು ನನ್ನ ಕಂಪ್ಲೇಂಟ್ ಭಾಳ ಇದ್ದಾವೆ. ಆಮೇಲೆ ಕಿಚನ್ ದೊಡ್ಡದಿದೆ ಇಲ್ಲನಲ್ಲ, ಬಟ್ ಅಲ್ಲಿ ಅಷ್ಟೊಂದೇನು ಅನುಕೂಲ ಇಲ್ಲ. ಮೇಲೆಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೆ ಕಿಚನಲ್ಲಿ. ವುಡ್ ವರ್ಕ್ ಆಯಿತು, ಆಮೇಲೆ ಗ್ಲಾಸ್ ಆಯಿತು, ಭಾಳ ಚೆನ್ನಾಗಿತ್ತು ಕಿಚನ್ನು. ಆಮೇಲೆ ಓವನ್ ಇಲ್ಲ ನಮ್ಮ ಮನೆಯಾಗ. ಓವನ್ ಯಾಕಿಲ್ಲ ಅಂದರು, ಓವನ್ ತರಲ್ಲ ಅಂದಿಲ್ಲ, ನಮ್ಮ ಮನೆಯವ್ರು ತರ್ತಂದ್ರು. ಬಟ್ ನಾನು ಬೇಡ ಅಂತ ಹೇಳಿದ್ದೀನಿ ಓವನ್ನು. ಯಾಕಂದರೆ ನನಗೆ ಓವನ್ ಇದ್ಬಿಟ್ರೆ ನನ್ನ ಮಗಳು ಅದಕ್ಕೆ ನಿಂತ್ಬಿಡ್ತಾಳೆ. ಪಿಜ್ಜಾ ಮಾಡಿದೆ, ಆ ಟೋಸ್ಟ್ ಮಾಡಿದೆ, ಈ ಟೋಸ್ಟ್ ಮಾಡಿದೆ, ನನಗೆ ಇಷ್ಟ ಇಲ್ಲ. ಹೆಲ್ದಿ ಫುಡ್ ನನಗೆ ಇಷ್ಟ. ನಾನು ಆ್ಯಕ್ಚುಲಿ ನಾನು ಪಿಜ್ಜಾ ಕೂಡ ನಾನು ಗೋಧಿ ಹಿಟ್ಟಿನ ಪಿಜ್ಜಾ ಮಾಡ್ತೀನಿ, ಗ್ಯಾಸ್ ಮೇಲೇ ಮಾಡ್ತೀನಿ. ಎಲ್ಲರಿಗೂ ಇಷ್ಟ ಗೊತ್ತಾ ನಾನು ಮಾಡೋ, ನಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ನಮ್ಮ ಮನೆಯಾಗ ಆ ಪಿಜ್ಜಾ ಟೇಸ್ಟ್ ನೀವು ಹೊರಗಡೆನೂ ತಿಂದಿರಲ್ಲ, ಅಷ್ಟು ಚೆನ್ನಾಗಿ ಮಾಡ್ತೀನಿ. ಓವನ್ನು ನಮ್ಮ ಮನೆಯಾಗಿಲ್ಲ, ಓವನ್ನು ನನಗೆ ಇಷ್ಟವೂ ಇಲ್ಲ ತರಿಸ್ಕೊಳಕ್ಕೆ. ಬಟ್ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತೇನಿಲ್ಲ, ಇದ್ದಂಗೆ ಮಾಡೀನಿ ಹೋಮ್ ಟೂರು. ಗೊತ್ತಿಲ್ಲ, ಹಾಕ್ತೀನಿ ನಾನು. ಇವೆಲ್ಲ ಈ ವಿಡಿಯೋದಾಗ ಹೇಳಿದೆಲ್ಲ ಹೆಂಗೈತೆ ಹಂಗೆ ಬೇರೆಯವರು ಬರ್ತಾರೆ ನಮ್ಮ ಮನೆಗೆ, ಇದೇನಿದು ಬಂಡೆ ಹಿಂಗಿದಾವೆ ಈ ಮನೆಯಾಗ ಅಂತಾರೆ. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಎಲ್ಲನೂ. ಅವರ ಬಾಡಿಗೆ ಇದ್ದಾರೆ ಇಷ್ಟು ಗಲೀಜು ಮಾಡ್ಯಾರ ಅಂತ ಹೆಂಗೆ ಹೇಳ್ತೀನಿ, ಹೇಳಷ್ಟು. ಆಮೇಲೆ ಕಬೋರ್ಡ್ಗಳು ಯಾಕಿಲ್ಲ ಹಿಂಗೆಲ್ಲ ಅಂತಾರೆ. ಕಬೋರ್ಡ್ ಯಾಕಂದರೆ ಸುಮ್ಮನೆ ಹಳೆ ಮನೆಗೆ ಮತ್ತೆ ಕಬೋರ್ಡ್ ತಂದಿಟ್ಟು ಇದು ಮಾಡಿ ವೇಸ್ಟ್ ಅಲ್ವಾ, ಇರೋದೇ ನಾವು 6 ಜನ ಅಂತಂದು ನಾವು ಅದಕ್ಕೆ ಮತ್ತೆ ಬೇರೆ ಕಡೆನೂ ಕಬೋರ್ಡ್ ಇದ್ದಾವಲ್ಲ ಅಲ್ಲಿ ಇಲ್ಲಿ ಇಟ್ಕೊಳ್ಳೋಣ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಬಿಟ್ಟಿವಿ. ಹಾಗಾಗಿ ಕಬೋರ್ಡ್ ಇಲ್ಲ. ಇಷ್ಟೇ. ನಾನೇನೋ ಹೇಳ್ಬೇಕು ಅಂದ್ಕೊಂಡಿದ್ದೆ, ಬಟ್ ಗೊತ್ತಿಲ್ಲ. ಹೋಮ್ ಟೂರ್, ನಮ್ಮ ಮಿಡ್ಲ್ ಕ್ಲಾಸ್ ಹೋಮ್ ಟೂರ್ ಹೆಂಗಿದೆ ಅಂತ ನೋಡಿ ನೀವೇ ಹೇಳಿ. ಇಷ್ಟ ಆದರೆ ಇಷ್ಟ ಅಂತೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ. ಬಾಯ್.